ಫೈನಲಾಗಿ ಮಂಚೆಬೆಲೆ ಡ್ಯಾಮ್ನ ನೋಡಿಕೊಂಡು ಈಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಟೈಮ್ ಬಂದು ಈಗ 6 ಗಂಟೆಗೆ ಇನ್ನು 10 ನಿಮಿಷ ಇದೆ. 6 ಗಂಟೆಗೆ 10 ನಿಮಿಷ ಇದೆ. ಈಗ ಕನಕಪುರ ರೋಡ್ನಲ್ಲಿ ಹೋಗ್ತಾಯಿದ್ದೀನಿ ಮನೆ ಕಡೆಗೆ. ಈ ಒಂದು ಮಾವತ್ತೂರು ಡ್ಯಾಮ್ನಲ್ಲಿ ನೀರಿದೆ, ಆದರೆ ಕೋಡಿ ಹೋಗ್ತಾಯಿಲ್ಲ. ಇನ್ನಷ್ಟು ಮಾನ್ಸೂನ್ನಲ್ಲಿ ಬಂದರೆ ಕೋಡಿ ಹೋಯ್ತದೆ ಅಂತ ಹೇಳ್ತಾಯಿದ್ರು. ಹೌದು, ಮಳೆಗಾಲದಲ್ಲಿ ಮಳೆ ಜಾಸ್ತಿ ಹುಯ್ಯೋದ್ರಿಂದ ಆವಾಗ ಕೋಡಿ ಹೋಯ್ತದೆ. ಈಗ ಯಾವುದೇ ಮಳೆ ಇಲ್ಲದಿರೋ ಕಾರಣ ಸುಮ್ಮನೆ ಹನಿ ಹಾಕಿ ಹುಯ್ಯಂಗೂ ಇಲ್ಲ, ಸುಮ್ಮನೆ ಇರೋಂಗೂ ಇಲ್ಲ, ಆ ಥರ ಮಳೆ ಹುಯ್ತಾ ಇರೋದ್ರಿಂದ ಆ ಒಂದು ಡ್ಯಾಮ್ ಇನ್ನೂ ನೀರು ತುಂಬಲಿಲ್ಲ. ಅದೊಂದೇ ಅಂತಲ್ಲ, ಇನ್ನು ಬೇರೆ ಎಲ್ಲ ಕಡೆ ಡ್ಯಾಮ್ಗಳು ತುಂಬಿಲ್ಲ. ಅದಕ್ಕೆ ಯಾವಾಗ ಮಾನ್ಸೂನ್ ಟೈಮಲ್ಲಿ ಹೋಗೋಣ ಅಂದ್ಬಿಟ್ಟು ಇರೋ ಅಂಥ ಒಂದು ಮಾತ್ರ ವ್ಯೂ ಮಾತ್ರ ಸಖತ್ತಾಗಿದೆ. ಒಂದು ಸಖತ್ತಾಗಿರುವಂತಹ ವ್ಯೂ ಮಾತ್ರ ಇದೆ, ನೋಡೋಕ್ಕಂತೂ ಸೂಪರಾಗಿದೆ. ಬಂದರೂ ನಿಮಗೇನು ಲಾಸ್ ಏನು ಆಗೋದಿಲ್ಲ. ಅಂದರೂ ಈಗ ಕನಕಪುರ ಹೈವೇಗೆ ಗಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗ ಮಾನ್ಸೂನ್ ಟೈಮಲ್ಲಿ ಬಂದು ಒಂದು ಮಾವತ್ತೂರು ಡ್ಯಾಮ್ನ ನೋಡಿ ಎಂಜಾಯ್ ಮಾಡಿಕೊಂಡು ಹೋಗಬೇಕು. ಯಾಕಂದರೆ ವಿಶಾಲವಾಗಿ ದೊಡ್ಡದಾಗಿ ಸಖತ್ತಾಗಿದೆ ವ್ಯೂ, ಸುತ್ತ ಬೆಟ್ಟ ಗುಡ್ಡಗಳು, ಅದರ ಮಧ್ಯದಲ್ಲಿ ಈ ಒಂದು ಡ್ಯಾಮು. ನೀರಂತೂ ತುಂಬಿ ತುಳುಕ್ತಾ ಇದೆ. ಒಂದು ಡ್ಯಾಮು ಕಟ್ಟೆ ಏನಿದೆ ಅದು 1 ಕಿಲೋಮೀಟ್ರ್ ಇರ್ಬೋದೇನೋ, 700 1 ಕಿಲೋಮೀಟ್ರ್ ಗಂಟ ಇದೆ. ಮತ್ತು ಅದರ ಕೋಡಿ ಕೂಡ ಅಷ್ಟು ಚೆನ್ನಾಗಿ ಸೂಪರಾಗಿದೆ. ಒಳ್ಳೆ ನೀರು ಹರಿತಾ ಇದೆ, ಜಲಪಾತದ ಥರ, ಫಾಲ್ಸ್ ಥರ ನೀರು ಮೇಲೆ ಧುಮುಕ್ತಾ ಇದ್ದಿದ್ರೆ, ಕೋಡಿ ಹೋಗ್ತಾ ಇದ್ದಿದ್ರೆ ನೋಡೋಕ್ಕಿನ್ನ ಚೆನ್ನಾಗಿರೋದು, ಮತ್ತು ಎಂಜಾಯ್ ಮಾಡೋಕ್ಕೂ ಇನ್ನೂ ಚೆನ್ನಾಗಿರೋದು. ಆದರೂ ಪರವಾಗಿಲ್ಲ, ನೋಡಿದಷ್ಟು ನೋಡಿದ್ದೀನಿ, ಆದಷ್ಟು ನಿಮಗೂ ಕೂಡ ತೋರಿಸಿದ್ದೀನಿ ಅಂತ ಹೇಳ್ತಾ ಈಗ ಕನಕಪುರ ರೋಡ್ನಲ್ಲಿ ವಾಪಸ್ ಹೋಗ್ತಾಯಿದ್ದೀನಿ. ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್. GoPro, stop recording. GoPro, stop recording.